ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. 1-2-3 ನೂಡಲ್ಸ್ಗೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಕಿ 3 ಮಿನಿಟ್ಸಲ್ಲಿ ಆಗ್ತದೆ ಅಂತ ಹೇಳಿ ಕಾದು 5 to 7 ಮಿನಿಟ್ಸ್ ಆದಮೇಲೆ ಮ್ಯಾಗಿ ಮಾಡಿ ತಿಂದೆವು. ಮ್ಯಾಗಿ ಎಲ್ಲ ತಿಂದು ಮುಗಿಸಿ ಸೀದಾ ಹೊರಟದ್ದು ಸುಧಾನ ಸ್ಕೂಲ್ ಡೇಗೆ ಸ್ಕೂಲನ್ನಂತೂ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಮಾಡಿದ್ರು. ನಾವು ಹೋಗ್ಬೇಕಾದ್ರೆ ಎಲ್ಲ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿತ್ತು. ಹಲವಷ್ಟು ಹೀಲಿಯಂ ಬಲೂನ್ಗಳು ಗಾಳಿಯಲ್ಲಿ ತೇಲಿ ಹೋಗಿತ್ತು. ಕೆಲವೊಂದು ವಸ್ತುಗಳನ್ನು ಕೆಲವೊಂದು ವಿಚಾರಗಳನ್ನು ಕೈಯಿಂದ ಬಿಟ್ಟರೇನೆ ಖುಷಿ. ನಂಗಂತೂ ಅಲ್ಲಲ್ಲಿ ಹಾರುವ ಹೀಲಿಯಂ ಬಲೂನ್ಗಳನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಅಲ್ಲಿಂದ ನಾವು ಸೀದಾ ಬಂದದ್ದು ಮಹಾಲಿಂಗೇಶ್ವರ ದೇವರ ಮಾರು ಗದ್ದೆಯಲ್ಲಿ ನಡೀತಾ ಇದ್ದಂತಹ ಯಕ್ಷಗಾನ ಬಯಲಾಟಕ್ಕೆ. ಚೌಕಿಗೆ ಹೋಗಿ ವೇಷ ಹಾಕುವುದನ್ನು ನೋಡುವ ಖುಷಿಯೇ ಬೇರೆ. ನಾವು ಚೌಕಿಗೆ ಹೋಗ್ಬೇಕಾದ್ರೆ ದೇವಿ ಮಹಾತ್ಮೆಯಲ್ಲಿ ಎಲ್ಲರೂ ಕಾಯುವ ಪಾತ್ರ ಮಹಿಷಾಸುರನ ವೇಷ ಆಗ್ತಾ ಇತ್ತು. ನಂಗೆ ಎಷ್ಟಾಗ್ತದೋ ಅಷ್ಟು ಚೌಕಿದು ಫುಟೇಜ್ ತಗೊಂಡು ಸೀದಾ ಮಹಿಷಾಸುರನನ್ನು ಮೊಬೈಲಲ್ಲಿ ಸೆರೆ ಹಿಡಿಯುವಂತ ಹೋದೆ. ಹೋಗ್ಬೇಕಾದ್ರೆ ಎಲ್ಲರೂ ತೆಂಗಿನ ಗರಿಯ ಸೂಟೆ ಹಿಡ್ಕೊಂಡು ರೆಡಿಯಾಗಿದ್ರು. ನೀವು ಹಿಡ್ಕೊಳ್ಳಿಂತ ನಮಗೂ 2 ಸೂಟೆ ಕೊಟ್ರು. ಸಂಪ್ರೀತ್ಗಂತೂ ತುಂಬಾ ಖುಷಿಯಾಗಿತ್ತು. ಕೊಟ್ಟ ಸೂಟನ್ನು ಹಿಡ್ಕೊಂಡು ಸೀದಾ ಮಹಿಷಾಸುರನನ್ನು ಸಭೆಗೆ ಕರ್ಕೊಂಡು ಹೋದೆವು. ಮಾಲಿನಿ ಮತ್ತು ಮಹಿಷಾಸುರನನ್ನು ಜೊತೆಗೆ ವೇದಿಕೆಯಲ್ಲಿ ನೋಡುವುದೇ ಒಂದು ಖುಷಿ. ಯಕ್ಷಗಾನದಲ್ಲಿ ಮುಮ್ಮೇಳ ಒಂದು ಭಾಗ ಆಗಿದ್ರೆ ಹಿಮ್ಮೇಳ ಕೂಡ ಒಂದು ಭಾಗ. ಚೆಂಡೆ, ಮದ್ದಳೆ, ಚಕ್ರತಾಳ, ಹಾಗೆ ಭಾಗವತರ ಭಾಗವತಿಗೆ ಕೇಳುವುದು ಕೂಡ ಒಂದು ಖುಷಿ. ಹಾಗೆ ಇನ್ನೊಮ್ಮೆ ಚೌಕಿಗೆ ಹೋಗಿ ಗಂಧ ಪ್ರಸಾದ ಹಿಡ್ಕೊಂಡು ಮನೆಗೆ ಹೊರಟೆವು. ಯಕ್ಷಗಾನ ಪಾತ್ರಧಾರಿಗಳು ವೇಷ ಹಾಕ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾಗಬೇಕಾದ್ರೆ ಚೌಕಿಗಂತೂ ಒಮ್ಮೆ ಹೋಗ್ಲೇಬೇಕು. ಯಕ್ಷಗಾನದಿಂದ ಸೀದಾ ಮನೆಗೆ ಹೊರಟ ನಾವು ಇನ್ನೊಂದು ಸ್ಟಾಪ್ ಕೊಟ್ಟದ್ದು ಕಲಾರ್ಣವ 2025ರಲ್ಲಿ. ಗಂಗಾ ಶಶಿಧರನ್ ಅವರು ನಿಜಕ್ಕೂ ತುಂಬಾ ಚೆನ್ನಾಗಿ ವಯಲಿನ್ ಪ್ಲೇ ಮಾಡ್ತಾ ಇದ್ರು. ಸುಮಾರು 11-12 ಗಂಟೆಗೂ ಸುಮಾರು ಜನ ಕೂತ್ಕೊಂಡು ವಯಲಿನ್ ಕಾರ್ಯಕ್ರಮ ನೋಡ್ತಾ ಇದ್ರು. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.